ಕನಕಪುರ ನಗರದಲ್ಲಿ ಹಿಂದೂ ಸಮಾಜೋತ್ಸವ ಸಮಿತಿ ವತಿಯಿಂದ ಫೆಬ್ರವರಿ 9ರಂದು ಹಿಂದೂ ಸಮಾಜೋತ್ಸವ ಶೋಭಾಯಾತ್ರೆ ಆಯೋಜಿಸಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಬಿ. ನಾಗರಾಜು ತಿಳಿಸಿದರು. ಶುಕ್ರವಾರ ನಗರದ ಕೋಟೆ ಗಣಪತಿ ದೇವಾಲಯದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಈಗ ನಡೆಸುತ್ತಿರುವ ಹಿಂದೂ ಸನಾತನ ಸಂಸ್ಕೃತಿ ಸಂರಕ್ಷಣೆಗೆ ಹಿಂದೂಗಳು ಎಲ್ಲರೂ ಒಗ್ಗಟ್ಟಾಗಬೇಕಾಗಿದೆ. ತಾಲೂಕಿನ ಹಿಂದೂ ಬಾಂಧವರು ತಪ್ಪದೆ ಅಂದಿನ ಸಭೆಯಲ್ಲಿ ಭಾಗವಹಿಸಬೇಕೆಂದು ಕರೆ ನೀಡಿದರು. ಸಮಿತಿಯ ಮುಖಂಡರಾದ ಹೋಟೆಲ್ ನಾಗರಾಜು, ಚಿನ್ನಸ್ವಾಮಿ, ವಕೀಲ ನಂಜೇಗೌಡರವರುಗಳು ಮಾತನಾಡಿ, ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಈ ಸಂಭ್ರಮವನ್ನು ಆಚರಿಸಲಾಗುತ್ತಿದೆ. ರಾಷ್ಟ್ರೀಯ ಸೇವಾ ಸಂಘಕ್ಕೆ ನಮಗಿಂತಲೂ ಹಿಂದೂ ವಿರೋಧಿಗಳೇ ಹೆಚ್ಚು ಪ್ರಚಾರ ನೀಡಿದ್ದಾರೆ. ದೇಶ ಹಾಗೂ ಸಮಾಜದ ಉದ್ಧಾರಕ್ಕಾಗಿ ತ್ಯಾಗ ಮನೋಭಾವದಿಂದ ಸಂಘ ಕರ್ತವ್ಯ ನಿರ್ವಹಿಸಿದೆ. ಅಂದಿನ ಸಮಾರಂಭದಲ್ಲಿ ತಾಲೂಕಿನ ವಿವಿಧ ಮಠಾಧೀಶರು ಆಶೀರ್ವಚನ ನೀಡಲಿದ್ದಾರೆ. ಅಯ್ಯಪ್ಪಸ್ವಾಮಿ ದೇವಾಲಯದಿಂದ ಜಾನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಹೊರಟು ಎಂಜಿ ರಸ್ತೆ ಮೂಲಕ ಚನ್ನಬಸಪ್ಪ ವೃತ್ತ, ಕೆಎನ್ಎಸ್ ವೃತ್ತದ ಮೂಲಕ ಪುರಸಭಾ ಹೈಸ್ಕೂಲ್ ಮೈದಾನದಲ್ಲಿ ಸಮಾವೇಶಗೊಳ್ಳಲಿದೆ. ಹಿಂದೂ ಸಮಾಜದ ಸದೃಢತೆಗಾಗಿ ಎಲ್ಲರೂ ಕೈಜೋಡಿಸಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಮಿತಿಯ ಸಂಚಾಲಕ ವಿನಯ್, ಸದಸ್ಯರಾದ ಬಸಣ್ಣ, ಪರಮೇಶ್, ಕೆವಿ ವಿನಯ್, ಸ್ಟುಡಿಯೋ ಚಂದ್ರು, ವೆಂಕಟೇಶ್, ಕೋಟೆ ಮಂಜು, ಶ್ರೀನಿವಾಸ್ ಸೇರಿದಂತೆ ಹಲವರು ಹಾಜರಿದ್ದರು. ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಶ್ರೀಯುತ ನಾಗರಾಜಣ್ಣ, ರತ್ನ ಹೋಟೆಲ್ ಮಾಲೀಕರು, ಅದೇ ರೀತಿ ಕಾರ್ಯದರ್ಶಿಗಳಾಗಿ ನಂಜೇಗೌಡರು, ಸದಸ್ಯರುಗಳಾಗಿ ನಮ್ಮ SP ಚೌಟ್ರಿ ಮಾಲೀಕರಾದಂಥ ಬಸವರಾಜಣ್ಣವರು, ನಮ್ಮ ಮುಖಂಡರಾದಂಥ ಚಿನ್ಸೋಮಣ್ಣವರು, ಹೀಗೆ ಎಲ್ಲ ತಾಲೂಕಿನ ಹೋಬಳಿಗಳಿಂದ ನಾವು ನಮ್ಮದಂಥ ಪ್ರಿಂಟರ್ಸ್ ಮಾಲೀಕರಾದಂಥ ನಮ್ಮ ಪರಮೇಶಣ್ಣವರು, ನಾವೆಲ್ಲ ಸದಸ್ಯರಾಗಿ ನಾವು ಜವಾಬ್ದಾರಿನ ಈಗ ಈ ಉತ್ಸವನ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನಾವೆಲ್ಲ ಸಂಕಲ್ಪ ತೊಟ್ಟಿದ್ದೀವಿ. ಅದೇ ರೀತಿ ಈಗ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸದಸ್ಯರುಗಳು ಉದ್ದೇಶದ ಬಗ್ಗೆ ನಮಸ್ಕಾರಗಳು ತಿಳಿಸ್ತಾ, ಹಿಂದೂ ಸಮಾಜೋತ್ಸವ ಸಮಿತಿ ಸ್ವಾಗತ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾದಂಥ ನಾಗರಾಜನವರೇ, ಚಿನ್ನಸ್ವಾಮಿ ಅವರೇ, ನಂಜೇಗೌಡರೇ, ಬಸವರಾಜ್ ಅವರೇ, ಚಂದ್ರು ಅವರೇ, ಪರಮೇಶ್ ಅವರೇ, ನನ್ನೆಲ್ಲ ಹಿಂದೂ ಬಂಧುಗಳ ಕಾರ್ಯಕರ್ತರೆ, ಸಂಘಕ್ಕೆ 100 ವರ್ಷ. ಸಂಘ ಅಂದರೆ ಹಿಂದೆ ಯಾವುದು ಕನ್ನಡ ಸಂಘನ, ಆ ಸಂಘನ, ಈ ಸಂಘನ ಅನ್ನೋರು ಇಡೀ ಜಗತ್ತಿಗೆ ಗೊತ್ತಾಯ್ತು. ಈಗ ಸಂಘ ಅಂದರೆ ಈ ದೇಶದಲ್ಲಿ ಜಗತ್ತಲ್ಲಿರೋದು ಒಂದೇ, ಅದು RSS ಅಂತ. ನಾವ್ಯಾರೂ ಪ್ರಚಾರ ಜಾಸ್ತಿ ಮಾಡ್ಕೊಳ್ಳಿಲ್ಲ. ಆದರೆ ನಮ್ಮನ್ನು ತೆಗಳವರೇ ಬೇಕಾದಷ್ಟು ಪ್ರಚಾರ ಮಾಡಿಕೊಟ್ರು ನಮಗೆ. ಚಡ್ಡಿ ಹಾಕೊಂಡ್ರು ರೇಗ್ಸೋರು, ದಂಡ ಇಟ್ಕೊಂಡ್ರು ರೇಗ್ಸೋರು, ಕುಂಕುಮ ಇಟ್ಕೊಂಡ್ರು ರೇಗ್ಸೋರು, ಕೇಸರಿ ಹಾಕೊಂಡ್ರು ರೇಗ್ಸೋರು, ಆ ಮಟ್ಟದವರು ಕಡೆಗೆ ಅವರೇ ಹಾಕೊಳ್ಳೋಂಥ ಪರಿಸ್ಥಿತಿ, ವಾತಾವರಣವನ್ನು ಸತತ 100 ವರ್ಷಗಳ ಕಾಲ ಸಂಘ ಪಟ್ಟಂಥ ಶ್ರಮ. ಇವತ್ತು ನಮ್ಮೆಲ್ಲರಿಗೂ ಮೊಬೈಲ್ ಇದೆ, ಕಂಪ್ಯೂಟರ್ ಇದೆ, ಸ್ಯಾಟಲೈಟ್ ಇದೆ, ಎಲ್ಲನೂ ಬಳಸ್ಕೊಂಡಿದ್ದೀವಿ. ಇವತ್ತು ನಾವು ಭಾಳ ಹೈಫೈ ಆಗಿಬಿಟ್ಟಿದ್ದೀವಿ. ಅವತ್ತು ಕಾಲ್ನಡಿಗೆಯಲ್ಲಿ ಹೊಟ್ಟೆಗೆ ಅನ್ನ ಇಲ್ಲದೆ ಜೀವನನ ತ್ಯಾಗ ಮಾಡಿ ಅವ್ರ ಬದುಕನ್ನು ಬರ್ಬಾದ್ ಮಾಡಿಕೊಂಡು, ಮತ್ತು ಮನೆ, ಮಠ, ಹೆಂಡತಿ, ಸಂಸಾರ ಸರ್ವಸ್ವವನ್ನು ತ್ಯಾಗ ಮಾಡಿ ನಿಜವಾದ ಸನ್ಯಾಸಿ ಮತ್ತು ತ್ಯಾಗಿ ಅಂದರೆ ಒಬ್ಬ ಸಂಘದ ಪ್ರಚಾರಕ. ಆ ಥರ ತಮ್ಮ ವಿದ್ಯಾರ್ಜನೆಯನ್ನು ಮುಗಿಸಿಕೊಂಡು ದೇಶಕ್ಕೋಸ್ಕರ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿಕೊಂಡಂಥ ಲಕ್ಷಾಂತರ ಜನ ಬಲಿದಾನದ ಪರಿಣಾಮ ಇವತ್ತು ನಾವು 100 ವರ್ಷವನ್ನು ತುಂಬಿದ್ದೀವಿ. ನಮ್ಮೆಲ್ಲರ ಸುದೈವ ತುಂಬ ಜನ ನಮ್ಮ ಕಾರ್ಯಕರ್ತರಲ್ಲಿದ್ದಾರೆ. ನಮ್ಮ ಕಣ್ಣು ಮುಂದೆ ರಾಮ ಜನ್ಮಭೂಮಿ ಹೋರಾಟ ನೋಡಿದ್ವಿ, ರಾಮ ಜನ್ಮಭೂಮಿಯ ಪ್ರತಿಷ್ಠಾಪನೆಯೂ ನೋಡಿದ್ವಿ, ನಮ್ಮ ಕಣ್ಣು ಮುಂದೆ ಸಂಘ ಪ್ರಾರಂಭ ಆಗಿತ್ತು ಅನ್ನೋದನ್ನು ನೋಡಿದ್ವಿ, ಸಂಘಕ್ಕೆ 100 ವರ್ಷನೂ ನೋಡಿದ್ವಿ. ನಮ್ಮ ಕಣ್ಣು ಮುಂದೆ ಸಂಘ ಪ್ರಾರಂಭ ಮಾಡುವಂಥ ಡಾಕ್ಟರ್ ಕೇಶವ ಬಲರಾಮ್ ಹೆಡ್ಗೇವಾರರ 100ನೇ ವರ್ಷದ ಜನ್ಮ ಶತಾಬ್ದಿಯನ್ನು ನೋಡಿದ್ವಿ. ಸಂಘ ಪ್ರಾರಂಭ ಮಾಡಿದಂಥ, ಸಂಘವನ್ನು ನಾನಾ ದಿಕ್ಕಿಗೆ ತಗೊಂಡೋದಂಥ ಡಾಕ್ಟರ್ ಗುರುಜಿಯವರನ್ನು ಕೂಡ ನಮ್ಮ ಕಣ್ಣು ಮುಂದೆ 100ನೇ ವರ್ಷದ ಜನ್ಮ ಶತಾಬ್ದಿಯನ್ನು ನೋಡಿದ್ವಿ, ಸಂಘದ ಜನ್ಮ ಶತಾಬ್ದಿಯನ್ನು ನೋಡಿದ್ವಿ. ಹಾಗಾಗಿ ಇಡೀ ದೇಶದಲ್ಲಿ ಶತಾಬ್ದಿಯ ಕಾರ್ಯಕ್ರಮದ ನಿಮಿತ್ತ ಎಲ್ಲರೂ ಹಿಂದೂ ಸಮಾಜ ಒಟ್ಟಾಗಬೇಕು. ಈಗ ಬರ್ತಾ ನನ್ನ ಮಾಧ್ಯಮ ಮಿತ್ರರು ತುಂಬ ಜನ ನನ್ನನ್ನು ರೇಗಿಸ್ತಾ ಇದ್ರು. ಅವ್ರಿಗೇನಂದರೆ ಹಿಂದೂ ಸಮಾಜ ಜಾಗೃತಿ ಮಾಡೋದು ಒಂದೇ,
ನಾವ್ಯಾರು ಹಿಂದೆ ಸರಿದ್ರು ನಮ್ಮನ್ನು ಒಪ್ಕೊಳ್ಳಲ್ರು. ಅದು RSS ಮತ್ತು ಪರಿವಾರ. ಅದರ ಪೂರಕವಾಗಿ ಈಗೆಲ್ಲ ನನ್ನ ಸ್ನೇಹಿತರು, ಹಿಂದೆ ನಾವು ದಸರಾ ಮಾಡಿದಾಗ ನಮ್ಮ ಚಂದ್ರು ನಗಾರಿ ಹೊಡೆದವ್ರೆ, ಚಿನ್ನಸ್ವಾಮಿ ಅವ್ರ ತಮ್ಮ ಅವರೆಲ್ಲ ನಮ್ಮ ಹತ್ರ ಜೊತೆಲಿ ನಿಮ್ಗೆ ಸಹಕಾರ ಕೊಟ್ಟವ್ರೆ, ನಮ್ಮ ಬಸವಣ್ಣ ಮನೆಗೆ ಹೋದಾಗ ಪ್ರೀತಿಯನ್ನು ಕರೆದು ನಮಗೆ ಕೊಡಬೇಕಾಗಿದ್ದನ್ನು ಕೊಟ್ಟವ್ರೆ, ನಮ್ಮ ಚಿಕ್ಕಪ್ಪ ಇವರೆಲ್ಲರೂ ನಮ್ಗೆ ಸಹಕಾರವನ್ನು ನೀಡಿರುವಂಥ ಜನನೇ. ಆದರೆ ಇವತ್ತು ಮುಂದಿನ ನೇತೃತ್ವ ವಹಿಸಿಕೊಂಡು ಈ ಸಮಾಜದ ಜೊತೆ ನಾವು ಇದ್ದೀವಿ ಅನ್ನುವಂಥ ಇವರೆಲ್ಲರೂ ಬಂದಿರೋದ್ರ ಪರಿಣಾಮ ಈ ಕಾರ್ಯಕ್ರಮ ಒಂದು ಚಿಕ್ಕದಾಗಿ ಚೊಕ್ಕವಾಗಿ ಅದ್ದೂರಿಯಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲ ಹೊರಟಿದ್ದೀವಿ. ಸೋಮವಾರ ದಿವಸ ಬೆಳಗಿನ ಜಾವ ಕಾರ್ಯಕ್ರಮದ ನಮ್ಮ ಸಂಚಾಲಕರು ಈಗಾಗಲೇ ತಿಳಿಸ್ತಾ ಇದ್ದಾರೆ ವಿನಯ್ ಅವರು. ಸೋಮವಾರ 3 ಗಂಟೆಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಉತ್ಸವ ಕಲಾ ತಂಡಗಳ ಜೊತೆಯಲ್ಲಿ ಮತ್ತೆ ಎಲ್ಲ ವಿವಿಧ ವೇಷಭೂಷಣಗಳ ಜೊತೆಯಲ್ಲಿ ಹಿಂದುತ್ವದ ಸಾಂಸ್ಕೃತಿಕ ಮೆರಗನ್ನ ಕೊಡುವಂಥ ರೀತಿಯಲ್ಲಿ ಆ ಮೆರವಣಿಗೆ ಉತ್ಸವ ಅಯ್ಯಪ್ಪ ಸ್ವಾಮಿ ಹಳೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭ ಆಗಿ MG ರಸ್ತೆ, ಚನ್ನಬಸಪ್ಪ ವೃತ್ತ, KNS ಸರ್ಕಲ್ಗೆ ಬಂದು ಮತ್ತೆ ಕರ್ಕಾ ಕ್ಲಿನಿಕ್ ರಸ್ತೆಯಲ್ಲಿ ಹಳೆ ಮುನ್ಸಿಪಲ್ ಹೈಸ್ಕೂಲ್ ಮೈದಾನಕ್ಕೆ ಹೋಗಿ ಸೇರ್ತದೆ. ಅಂದರೆ 1:30 ಇಂದ 2 ಗಂಟೆ ಮೆರವಣಿಗೆ ಇರ್ತದೆ. ಅದಾದಮೇಲೆ ವೇದಿಕೆ ಕಾರ್ಯಕ್ರಮ. ವೇದಿಕೆಗೆ ಸಂಘದ ಹಿರಿಯರು ಒಬ್ಬರು ಕಾರ್ಯಕರ್ತರು ವೇದಿಕೆಯ ಉದ್ದೇಶವನ್ನು ತಿಳಿಸ್ಕೊಡ್ತಾರೆ. ಅದಾದ ನಂತರ ಮಠಾಧಿಪತಿಗಳು, ನಮ್ಮ ತಾಲೂಕಿನ ಎಲ್ಲ ಅರಗುರು ಚರಮೂರ್ತಿಗಳು ವೇದಿಕೆಯ ಉಪಸ್ಥಿತಿ ಇರ್ತದೆ. ನಾವೆಲ್ಲ ಹಿಂದೂ ಬಂಧುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಇದಾದ್ಮೇಲೆ ಮಾನ್ಯ ಅಧ್ಯಕ್ಷರಿಗೆ ಒಂದು ಸಾರಿ ವಿನಂತಿ ಮಾಡೋದೆಲ್ಲ ಸಮಿತಿಯವರಿಗೆ ದಿಢೀರ್ ಒಂದು ಕಾರ್ಯಕ್ರಮ ಫಿಕ್ಸ್ ಆಯಿತು. ವೇದಿಕೆ ಅಷ್ಟಕ್ಕೆ ಸೀಮಿತವಾಗಿ ಹೊರಗಡೆ ಹೋಗೋದು ಬೇಡ, ಅದಾದ ನಂತರ ಇನ್ನೊಂದು 2-3 ಗಂಟೆಗಳು ಆ ಮೆರಗಿರಲಿ ಕಾರ್ಯಕ್ರಮಕ್ಕೆ ಅನ್ನುವಂಥದ್ದನ್ನು ಪ್ರಸ್ತಾಪ ಮಾಡಿದಾಗ ಶ್ರೀ ಶಂಕರ್ ಶಾನುಭಾಗ್ ಅಂತ ತಾವೆಲ್ಲ ಕೇಳಿರಬೇಕು, ಒಳ್ಳೆ ದೇಶಭಕ್ತಿ ಗೀತೆ ಮತ್ತು ಭಾವಗೀತೆಗಳನ್ನು ಆಡುವಂಥ, ಎಲ್ಲದಕ್ಕಿಂತ ಹೆಚ್ಚಾಗಿ ಹಿಂದುತ್ವವನ್ನೇ ಮೈಗೂಡಿಸ್ಕೊಂಡಿರುವಂಥ ಒಬ್ಬ ಮಹಾನ್ ಪ್ರಕಾರ ಸಂಗೀತವಾದಿ ಅವರು ಶಂಕರ್ ಶಾನುಭಾಗರ ತಂಡದಿಂದ ದೇಶಭಕ್ತಿ ಗೀತೆ ಮತ್ತು ಭಾವಗೀತೆಗಳ 1-2.5 ಗಂಟೆಗಳ ಕಾರ್ಯಕ್ರಮ ಅದೊಂದು ನಡೆಸ್ಕೊಡ್ಬೇಕು ಅನ್ನುವಂಥದ್ದನ್ನು ನಿರ್ಧಾರಕ್ಕೆ ಆಗಿದೆ. ಅವರು ಮಂಗಳೂರು ಕಾರ್ಯಕ್ರಮ ಮುಗಿಸಿ ಅವತ್ತು ಫ್ಲೈಟಲ್ಲಿ ಹೊರಟು ಇಲ್ಲಿ ಬರ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಕ್ಕೋಸ್ಕರನೇ. ಈಗಾಗಲೇ ಒಂದು 22 ಕಾರ್ಯಕ್ರಮ ಇದೇ ಹಿಂದೂ ಸಮಾಜದ ಕಾರ್ಯಕ್ರಮ ಕರ್ನಾಟಕ ಪ್ರಾಂತದ ಅಂತ ಮಾಡಿದ್ದಾರೆ. ಆ ಕಾರ್ಯಕ್ರಮ ಇರುತ್ತೆ. ಈ ವೇದಿಕೆ ಮುಖಾಂತರ ಮಾನ್ಯ ಅಧ್ಯಕ್ಷರ ಅವರ ಒಪ್ಪಿಗೆ ಮೇರೆಗೆ ನಾನು ಪ್ರೆಸ್ನವರಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಯಾವುದೇ ಕಾರ್ಯಕ್ರಮನ ಯಾರಿಗೆ ಹೋಲಿಕೆ ಮಾಡೋ ಅವಶ್ಯಕತೆ ಇಲ್ಲ. ಕೋಟಿಗಟ್ಟಲೆ ಕೆಲಸ ಮಾಡಿದಂಥವ್ರದ್ದು ರೀತಿ ಏನು ಅನ್ನೋದ್ರ ಬಗ್ಗೆಯೂ ನಮ್ಗೆ ಅದ್ರ ಅಗತ್ಯ ಇಲ್ಲ. ಅಷ್ಟು ದೊಡ್ಡ ದಂಗ ಒಳಗೆ ನಮ್ಮದೊಂದು ಸಿಂಹನ ನಡಿಗೆ, ಸಿಂಹ ಮತ್ತು ಹುಲಿಯ ಗರ್ಜನೆಯಲ್ಲಿ ನಡಿಗೆ ಮಾಡ್ಕೊಂಡು ಹಿಂದೂ ಸಮಾಜ ಹೋಗುತ್ತೆ. ನಾವ್ಯಾರು ದುಗುಡ ಪಡುವಂಥದ್ದು ಮತ್ತು ಏನಪ್ಪ ಇಷ್ಟು ಚಿಕ್ಕದು, ಏನಪ್ಪ ಇಷ್ಟು ಕಾರ್ಯಕರ್ತನ ಅವಶ್ಯಕತೆ ಇಲ್ಲ. 1925 ಡಾಕ್ಟರ್ ಅಡ್ಗೆವಾರು ಡಾಕ್ಟರ್ ಜಿ ಆಗಿದ್ದರು, ಡಾಕ್ಟರ್ ಪದವಿ ಮುಗಿದಿದ್ರು ಕೂಡ ಒಬ್ಬ ಚಡ್ಡಿ ಹಾಕ್ಕೊಂಡು ಆ ಮೋಹಿತೇವಾಡ ಮಾರಾಟದ ಮೈದಾನದಲ್ಲಿ ಆಟ ಆಡ್ತಿದ್ದಾಗ ಎದುರುಗಡೆ ನೋಡ್ತಿದ್ದಂಥ ನಮ್ಮಂಥವ್ರು ಹೇಳಿದ್ರಂತೆ, ಅವ್ರು ಎಡ್ಗೆವಾರ ಅವ್ರ ಹೆಸರು ಹೆಡ್ಕಾ ಗವಾರ್ ಅನ್ನೋರಂತೆ, ಅಂದರೆ ಹುಚ್ಚರ ನಾಯಕ ಅಂತ ಕರೀತಿದ್ರಂತೆ. ಅಂದರೆ ಯಾರೋ ಹುಚ್ಚರ ನಾಯಕ ಡಾಕ್ಟರ್ ಪದವಿ ಮುಗಿಸ್ಕೊಂಡು 3 ಜನ ಐಕ್ಳು ಕರ್ಕೊಂಡು ಒಂದು ಚಡ್ಡಿ ಹಾಕೊಂಡು ತುಂಡು ಚಡ್ಡಿನ ಆಟ ಆಡಿಸ್ತಾನೆ, ಹೆಡ್ಕಾ ಗವಾರ್ ಅಂತ ಕರೆಯೋರಂತೆ. ಹೆಡ್ಕಾ ಗವಾರ್ ಅಂದರೆ ಹಿಂದಿಯಲ್ಲಿ ಹುಚ್ಚರ ನಾಯಕ ಅಂತ. ಅದೇ ಹುಚ್ಚರ ನಾಯಕ 100 ವರ್ಷ ಸಂಘವನ್ನು ತೀರಿಸಿದ್ದು, ಅದೇ ಹುಚ್ಚರ ನಾಯಕ ಇವತ್ತು ಸಿಂಹಗಳನ್ನು ಗರ್ಜನೆ ಮಾಡುವಂಥ ಕಾರ್ಯಕರ್ತರ ತಾಕತ್ತನ್ನು ತಯಾರು ಮಾಡಿಕೊಟ್ಟದ್ದು ಅನ್ನೋದು ನಮಗೆ ನೆನಪಿರಲಿ. ಹಿಂದೂ ಸಮಾಜ ಸದೃಢ ಆಗಬೇಕಾದ್ರೆ ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಗತ್ಯ ಇದೆ. ನನಗಿನ್ನ ಹೆಚ್ಚಾಗಿ ನಮ್ಮನ್ನು ವಿರೋಧ ಮಾಡೋರು ಹೇಳ್ತಾರೆ. ನಿನ್ನೆ ನಾನು ತುಂಬ ಜನ ಹೀಗೆ ಸಂಪರ್ಕ ಮಾಡುವಾಗ ನಮ್ಮ ಅಧ್ಯಕ್ಷರಿಗೆಲ್ಲ ಸರ್ ಅಗತ್ಯ ಇದೆ ಸರ್ ಮಾಡಿ ಸರ್ ನೀವು, ಅಂದರೆ ಮಾಡಕ್ಕೆ ನಾವೇನೋ ದತ್ತು ತಗೊಂಡ್ಬಿಟ್ಟಿದ್ದೀವಿ ಹಿಂದೂ ಸಮಾಜ ಅಂತ. ಉಳಿದವರೆಲ್ಲ ಪೋಷಕರು ನಮಗೆ ಮನೆಗೆ ಬೆಂಕಿ ಬಿದ್ದರೆ ಪಕ್ಕದ ಮನೆ ಬಿದ್ದಾಗ ಆರಿಸ್ಕೊಂಡ್ರೆ ನಾವು ಉಳ್ಕೊಳ್ತೀವಿ. ಅದು ಪಕ್ಕದ ಮನೆಗೆ ತಾನು ಏನ್ಕೊಂಡು ಸುಮ್ಗೆ ಇರೋದ್ರಿಂದ ಇವತ್ತು ಹಿಂದೆ ಒಬ್ಬ OIC ಅನ್ನೋನು ಒಂದು ಮಾತನ್ನು ಹೇಳಿದ್ದು ನಿಮ್ಗೆ ನೆನಪು ಮಾಡ್ತೀನಿ. ನೀವು ಮಾನ್ಯ ಮಿತ್ರರೇ, ನೀವ್ಯಾರು ಹೋರಾಟ ಮಾಡಬೇಡಿ, ಜಗಳ ಮಾಡಬೇಡಿ ಮುಸಲ್ಮಾನ್ರೆ, ನೀವು ಬರೀ ಮಕ್ಕಳು ಮಾಡಿ, ಇನ್ನು 10 ದಿವಸದಲ್ಲಿ ಅವ್ರ ಮನೇಲಿ ನಾವು ನಮಾಜ್ ಮಾಡುವ ಅಂತ ಹೇಳಿದ್ರು. ಇನ್ನು 10 ವರ್ಷದಲ್ಲಿ ಅವ್ರ ಮನೇಲಿ ನಮಾಜ್ ಮಾಡುವ ಅಂದರೆ ನಮ್ಮ ದೇವಾಲಯಗಳು, ನಮ್ಮ ಹೆಣ್ಮಕ್ಳು, ನಮ್ಮ ಆಸ್ತಿ ಪಾಸ್ತಿ, ಇದೇ ಸಮಾಜ ಇದೇ ಥರ ಮುಂದುವರೆದ್ರೆ ನಾವು ಈ ಸಮಾಜವನ್ನು ರಕ್ಷಣೆ ಮಾಡೋರು ಯಾರು? ಈ ಸಮಾಜವನ್ನು ಸದೃಢ ಮಾಡೋರು ಯಾರು? ನಾನಾಯ್ತು, ನನ್ನ ಮನೆ ಆಯಿತು. ಹಿಂದೆ ಮನೆ ತುಂಬ ಇರಲಿ ಮಕ್ಕಳು ಅನ್ನೋರು ಇವತ್ತು ಅಮ್ದೋ ಅಮರಯಕ್ಕೆ ಅಷ್ಟೇನೆ. ನಾವೊಬ್ಬರೇ. ಆದರೆ ಅವರು ಅಮ್ದೋ ಅಮರ 25, ನಾವೇನು ಮಾಡುವ? ಅವ್ರಿಗೆ 25. ಎಲ್ಲ ಪುಕ್ಸಟ್ಟನ್ನು ಅವರೇ ತಿನ್ನೋದು, ಎಲ್ಲ ಸರ್ಕಾರನೂ ಅವರೇನೆ. ಆದರೆ ಸಮಾಜ ಜಾಗೃತಿ ಆಗಬೇಕು. ಎಲ್ಲರೂ ಹೊರಗಡೆ ತಂದು ಸಮಾಜದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಮಾಡ್ತಾ ಇದೆ. ಅದಕ್ಕೆ ನಮ್ಮೆಲ್ಲ ಹಿರಿಯರು ಸಹಕಾರ ಜೋಡಿಸಿದ್ದಾರೆ.
ಅದೇ ರೀತಿ ತಾವೆಲ್ಲ ಮಾಧ್ಯಮ ಮಿತ್ರರು ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡಿ ನಾನು 4 ಮಾತನ್ನ ಪ್ರೆಸ್ ಮೀಟನ್ನು ಮುಗಿಸ್ತೀನಿ. ನಮಸ್ಕಾರ. 9 ಹಿಂದೂ ಸಮಾವೇಶನ 9ನೇ ತಾರೀಕು ಇಟ್ಕೊಂಡಿದ್ದೀವಿ. ಇದರಲ್ಲಿ ಯಾವುದೇ ಪಕ್ಷ ಯಾವುದೂ ಇಲ್ಲ. ಹಿಂದುತ್ವ ಉಳಿಬೇಕು, ನಮ್ಮ ದೇಶ ಉಳಿಬೇಕು ಅಂತ ಒಂದೇ ಮಾರ್ಗ. ಅದಕ್ಕೋಸ್ಕರ ನಮ್ಮ ನಾಗರಾಜ್ ಅವರು ನಮಗೆಲ್ಲ ಇವೆಲ್ಲ ಕೈ ಜೋಡಿಸ್ಬೇಕು. ಅದರಲ್ಲಿ ಏನಿಲ್ಲ, ನಾಗರಾಜ್ ಅವರು ನಾವೆಲ್ಲ ಬರ್ತೀವಿ ಒಗ್ಗೂಡಿ ಹಿಂದೂ ಸಮಾವೇಶನ ಅಯ್ಯಪ್ಪ ಸ್ವಾಮಿಯಿಂದ ಮೆರವಣಿಗೆಯನ್ನು ಮಾಡಿ ಚನ್ನಬಸಪ್ಪ ಸರ್ಕಲ್ ಗಂಟೆ ಬಂದು ಮತ್ತು ಕೆಂಗಲ್ ಹನುಮಂತಯ್ಯ ಸರ್ಕಲ್ ಗಂಟೆ ಬಂದು ಮತ್ತು ಮುನ್ಸಿಪಲ್ ಹೈಸ್ಕೂಲ್ಗೆ ಹೋಗಿ ವೇದಿಕೆ ಹತ್ರ ಕರ್ಕೊಂಡೋಗಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗಬೇಕು ಅಂತ ಮಾತಾಡಿದ್ವಿ. ಅದೇ ಪ್ರಕಾರ 9ನೇ ತಾರೀಕು ನಮ್ಮ ತಾಲೂಕಿನಲ್ಲಿ ಹಿಂದೂ ಸಮಾವೇಶವನ್ನು ಮತ್ತು ತುಗುಣಿ ಪಂಚಾಯತಿ ಕಸ್ಬಾ ನಿನ್ನೆ ಒಂದು ವಜ್ರಮಣಿಯಿಂದ ಮಾಡಿದ್ದೀವಿ. ಮತ್ತು ಸಾತ್ನೂರು ಹೋಬಳಿಯಲ್ಲೂ ಕೂಡ ಮಂಜುವರ ಅಧ್ಯಕ್ಷತೆ ಮತ್ತು ಅಣ್ಣಿಯವರ ಅಧ್ಯಕ್ಷತೆಯಲ್ಲಿ ನಿನ್ನೆ ಸಾತ್ನೂರಲ್ಲೂ ಕೂಡ ಮಾಡಿದ್ವಿ, ಕೋಡಳ್ಳಿಯಲ್ಲೂ ಮಾಡಿದ್ದೀವಿ ಮತ್ತು ಉಯ್ಯಂಬಳ್ಳಿ ಹೋಬಳಿಯಲ್ಲೂ ಎಲ್ಲ ಕೈ ಜೋಡಿಸಿ ಎಲ್ಲ ಮಾಡಿದ್ದಾರೆ. ಅದು 9ನೇ ತಾರೀಕು ಎಲ್ಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದವು ಎಲ್ಲರೂ ಬರಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಏನೇನು ವ್ಯವಸ್ಥೆಗಳು ಬೇಕು ನಮ್ಮ ಹಿಂದೂ ಸಮಾವೇಶದಿಂದ ಅದೆಲ್ಲ ಕಾರ್ಯವನ್ನು ರೂಪಿಸೋಕ್ಕೆ ಎಲ್ಲ ಸದಸ್ಯರು ಇದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ, ನಮ್ಮ ಇಲ್ಲಿ ಬಂದಿರ್ತಕ್ಕಂಥ ನನ್ನ ಹಿರಿಯ ಪತ್ರಕರ್ತರು ಕೂಡ ಸಮಾಜ ಪರವಾಗಿ ನೀವೆಲ್ಲ ಕೈ ಜೋಡಿಸ್ತೀರಿ ಮತ್ತು ಹಿಂದುತ್ವಕ್ಕೆ ಕೈ ಜೋಡಿಸ್ತೀರಿ ಅಂತ ನಾನು ಭಾಳ ಅಭಿನಂದನೆ ಇದೆ. ಇಲ್ಲಿ ಬಂದಿರತಕ್ಕಂಥ ನಮ್ಮ ಹಿರಿಯರಾದ ನಮ್ಮ ಚಿನ್ಸ್ವಾಮಿಯವರು ಕೂಡ ಇದಕ್ಕೆ ಉಪಾಧ್ಯಕ್ಷರಾಗಿ ಕೈ ಜೋಡಿಸಿದ್ದಾರೆ. ಮತ್ತು ನಮ್ಮ XB ಕಲ್ಯಾಣ ಮಂಟಪ ಅವರು ಕೂಡ ಕಾರ್ಯದರ್ಶಿಯಾಗಿ ಕೈ ಜೋಡಿಸಿದ್ದಾರೆ. ನಮ್ಮ ವಕೀಲರು ಕೂಡ ನಮ್ಮ ಖಾತೆ ವಕೀಲರು ನಮ್ಮ ಮುಖಂಡರಾದ ಅವರು ಕೈ ಜೋಡಿಸಿದ್ದಾರೆ. ನಮ್ಮ ಚಂದ್ರವರು ಕೂಡ ನಾವೆಲ್ಲ ಒಗ್ಗಟ್ಟಾಗಿ ನಾವೆಲ್ಲ ಮಾಡೋಣ ಅಂತ ಹೇಳಿ ಎಲ್ಲರೂ ಕೈ ಜೋಡಿಸಿ ಇವತ್ತು ಎಲ್ಲ ಬರಬೇಕು, ನಾವೆಲ್ಲ ಕೈ ಜೋಡಿಸಿ ಮಾಡೋಣ ಅಂತ ಹೇಳಿದ್ದಾರೆ. ನಾವೆಲ್ಲ ಯಾವುದೇ ಪಕ್ಷ ಮರೆತು ನಾವು ಹಿಂದುತ್ವದ್ದು ನಾವು ವಜ್ರಮಣಿಯಿಂದ ಮಾಡಬೇಕು, ಸಕ್ಸಸ್ ಮಾಡಬೇಕು, ಚಿಕ್ಕದಾದರೂ ಚುಕ್ಕಟ್ಟೋಗಿ ಮಾಡಬೇಕು ಅಂತ ಸಮಿತಿಯಿಂದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇವತ್ತು ಇವೆಲ್ಲ ನಮಗೆಲ್ಲ ಕೈ ಜೋಡಿಸ್ಬೇಕು ಪತ್ರಕರ್ತರು ನಮ್ಮ ಮುಖಂಡರು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರೆ ಹಾಗೂ ನಮ್ಮ ಸಮಿತಿಯ ಅಧ್ಯಕ್ಷರಾದ ನಾಗರಾಜ್ ಅವರೇ ಹಾಗೂ ಸ್ವಾಮಿಯವರೇ, ನಾಗರಾಜ್ ಅವರೇ, ಚಂದ್ರು ಅವರೇ, ವಿನಯ್ ಅವರೇ ಮತ್ತು ಆನಂದ್ ಅವರೇ, ಏನು ನಮ್ಮ ಸಮಾಜ ಹಿಂದೂ ಸಮಾಜೋತ್ಸವದ ಒಂದು ಕಾರ್ಯಕ್ರಮ ಏನಿದೆಯೋ ಅದು ಒಂದು ನಮ್ಮ ಸಮಾಜವನ್ನು ಒಂದು ಒಗ್ಗಟ್ಟಿನಲ್ಲಿ ಮತ್ತು ನಮ್ಮ ಸಮಾಜಕ್ಕೆ ಒಂದು ರಕ್ಷಣೆ ಕೊಡುವ ಒಂದು ರೀತಿಯಲ್ಲಿ ಹಿಂದೂ ಸಮಾಜನ ನಶಿಸಿ ಹೋಗಬಾರ್ದು ಅನ್ನುವಂಥ ಏನೋ ಒಂದು ವಿಷಯವನ್ನು ಇಟ್ಕೊಂಡು ಒಂದು ಸಂಸ್ಥೆನ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಆ ಮುಖಾಂತರ ನಮ್ಮ ಸಮಾಜಕ್ಕೆ ಒಂದು ರಕ್ಷಣೆಯನ್ನು ಕೊಡ್ತಿರುವಂಥ ಒಂದು ಸಂಘದ 100ನೇ ವರ್ಷದ ಒಂದು ಕಾರ್ಯಕ್ರಮವಾಗಿರೋದ್ರಿಂದ ಈ ಕಾರ್ಯಕ್ರಮ ಪ್ರತಿಯೊಬ್ಬ ಹಿಂದೂಗಳಿಗೂ ತಲುಪಬೇಕು. ನಮ್ಮ ಸಂಘದ ದೇವೋದ್ದೇಶಗಳು ಏನಿದೆ, ನಮ್ಮ ಸಮಾಜದ ಹಿಂದೂ ಸಮಾಜದ ಒಂದು ದೇವೋದ್ದೇಶಗಳು ಏನಿದೆ ಅನ್ನೋದನ್ನ ಪ್ರತಿಯೊಬ್ಬ ಹಿಂದೂ ಸಮಾಜಕ್ಕೂ ವ್ಯಕ್ತಿಗೂ ತಲುಪಿಸಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡು ಈ ಒಂದು ಕಾರ್ಯಕ್ರಮಗಳನ್ನ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ನಾವು ಹಿಂದೂಗಳು ಅನ್ನುವಂಥ ಸ್ಥಿತಿ ಇವತ್ತು ಬೇರೆ ಎಲ್ಲೋ ಒಂದು ಕೆಲವೊಂದು ಏರಿಯಾಗಳಿಗೆ ಹೋದರೆ ನಾವಲ್ಲಿ ನಮ್ಮ ವ್ಯಕ್ತಿತ್ವನ ಹೇಳಲಿಕ್ಕೂ ಆಗದೇ ಇರುವಂಥ ಸ್ಥಿತಿಲಿ ನಾವಿದ್ದೀವಿ. ನಮ್ಮ ಸಂಘಟನೆ ಇವತ್ತೇನು ಬಲಿಷ್ಠವಾಗಿ ಬೆಳೆದಿರೋದ್ರಿಂದ ಇದು ಹಿಂದೂ ರಾಷ್ಟ್ರ ಆಗಬೇಕು ಅನ್ನೋ ಒಂದು ಅಭಿಪ್ರಾಯನೂ ಸಾಮಾನ್ಯವಾಗಿ ಇದೆ. ಇವತ್ತೇನು ಜಾತಿ ಆಧಾರಿತವಾಗಿ ನಮ್ಮ ದೇಶ ವಿಭಜನೆ ಆಯಿತು, ಆವಾಗಲಿಂದಲೂ ಈಗುವರೆಗೂ ಸಹ ವಿಷಯ ಆಧಾರಿತ ಜಾತಿ ಆಧಾರಿತ ಆದಮೇಲೆ ನಮ್ಮ ದೇಶ ಹಿಂದೂ ರಾಷ್ಟ್ರ ಆಗಬೇಕಾಗಿತ್ತು, ಯಾವತ್ತೂ ಆಗಲಿಲ್ಲ. ಅದಕ್ಕೆ ಕಾರಣಗಳು ತಮಗೆಲ್ಲರಿಗೂ ಗೊತ್ತಿದೆ. ಆ ಒಂದು ಕಾರಣಕ್ಕೋಸ್ಕರ ಏನು ಸಂಘದ ಒಂದು ದೇವೋದ್ದೇಶವೇನಿದೆಯೋ ಹಿಂದೂಗಳ ಒಂದು ಒಗ್ಗಟ್ಟನ್ನು
ನಾವು ಹಿಂದೂಗಳು ಒಗ್ಗಟ್ಟಾಗಿರಬೇಕು, ನಾವು ಹಿಂದೂ ಸಮಾಜವನ್ನು ಬಲಿಷ್ಠಗೊಳಿಸಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡು ಈ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಮತ್ತು ಇದನ್ನು ದೇಶಾದ್ಯಂತ ಮಾಡಿದ್ರಿಂದ ಈಗ ಆಲ್ರೆಡಿ ಕನಕಪುರ ತಾಲೂಕಿನಲ್ಲಿ ಎಲ್ಲ ಹೋಬಳಿ ಕೇಂದ್ರಗಳಲ್ಲೂ ಸಹ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳು ಆಗಿದೆ. ಈಗ ತಾಲೂಕು ಮಟ್ಟದಲ್ಲಿ ಚಿಕ್ಕದಾಗಿ ಚೊಕ್ಕವಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ತೀರ್ಮಾನ ಮಾಡಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮವು ಯಶಸ್ವಿಯಾಗಲಿಕ್ಕೆ ತಾವು ಸಹ ಕಾರಣೀಭೂತರಾಗಬೇಕು ಅಂತ ತಮ್ಮೆಲ್ಲೂ ಸಹ ಮನವಿ ಮಾಡ್ಕೊಳ್ತೀವಿ. ಯಾಕೆಂದರೆ ನಾವೇನೇ ಮಾಡಿದ್ರೂ ಈ ಪ್ರಚಾರನ ಕೊಡಬೇಕಾದ್ರೂ ತಾವೇ ಈ ಪ್ರಚಾರ ಕೊಡಲಿಲ್ಲ ಅಂದರೆ ಈ ಸಮಾಜೋತ್ಸವ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅನ್ನಲಿಕ್ಕೂ ಸಾಧ್ಯ ಇಲ್ಲ. ನೀವು ಒಬ್ಬರು ಕಾರಣಕರ್ತರಾಗಬೇಕು. ಆ ಮುಖಾಂತರ ನಾವು ಏನು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವೋ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಾವು ಕಾರಣಕರ್ತರಾಗಬೇಕು. ಮತ್ತು ಹಿಂದೂ ಸಮಾಜನ ಎದ್ದೇಳಿಸಬೇಕು. ಅವರು ಅಯ್ಯೋ ಅವ್ರಿಗೆ ಹಾಗೆ ಆಗಿದೆ, ಅವನು ಬಿಡು, ಅವನದಾಗಲಿ, ನಂದು ಅನ್ನೋ ಭಾವನೆ ಪ್ರತಿಯೊಬ್ಬರು ಮನಸ್ಸಲ್ಲಿ ಬರಬಾರ್ದು. ಒಂದು ಒಗ್ಗಟ್ಟಾಗಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ನಾವು ಮಾಡ್ತಾರೋ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ನಮಗೆ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ, ಈ ತಾಲೂಕಿನ ಪ್ರತಿಯೊಬ್ಬ ಹಿಂದೂಗೂ ಈ ವಿಷಯ ಮುಟ್ಟಿಸುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಒಂದು ಪ್ರೆಸ್ ಮೀಟ್ಗೆ ಹಿಂದೂ ಸಮಾಜೋತ್ಸವ ಸಮಿತಿಯ ಒಂದು ಕರೆಯ ಮೇರೆಗೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಮೊದಲನೇದಾಗಿ ವಂದನೆಯನ್ನು ಮತ್ತು ಸ್ವಾಗತವನ್ನು ಕೋರ್ತಾ, ಈ ಸಮಿತಿಯ ಸದಸ್ಯರಾಗಿ ನಾನು ಆಯ್ಕೆ ಮಾಡಿರ್ತಕ್ಕಂಥದ್ದಕ್ಕೆ ಅಭಿನಂದನೆಗಳನ್ನ ನಾನು ಸಮಿತಿಯವರಿಗೆ ಫಸ್ಟು ಸಲ್ಲಿಕೆ ಮಾಡ್ತೀನಿ. ಹಾಗೂ ಸಂಪೂರ್ಣವಾಗಿ ಈ ಕಾರ್ಯಕ್ರಮದ ಏನು ನಡೀತದೆ, ಹೋಗ್ತದೆ ಅನ್ನೋ ಸಂಪೂರ್ಣ ಚಿತ್ರಣವನ್ನು ನಮ್ಮ ನಾಯಕರಾಗಿರ್ತಕ್ಕಂಥ ಹೋಟೆಲ್ ನಾಗರಾಜಣ್ಣವರು ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದಾರೆ. ಜೊತೆಗೆ ಕಾರ್ಯದರ್ಶಿಗಳು, ಅಧ್ಯಕ್ಷರು ಕೂಡ ಸಂಪೂರ್ಣವಾದ ವಿಚಾರಗಳನ್ನು ತಿಳಿಸಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಈ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಈಗೆಲ್ಲ ತಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥಂತೆ 100 ವರ್ಷಗಳ ಒಂದು ಸಂಘ ಸಂಸ್ಥೆ ಕಂಪ್ಲೀಟ್ ಆಗಿರ್ತಕ್ಕಂಥ ಈ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಸಮಾಜೋತ್ಸವ ಮುಖೇನ ಇಡೀ ರಾಷ್ಟ್ರದಂತ ಮಾಡಲಿಕ್ಕೆ ಏನೊಂದು ಕರೆಯ ಮೇರೆಗೆ ನಮಗೆ ಬಂದಂಥ ಮಾಹಿತಿ ಮೇರೆಗೆ ನಾವು ಕೂಡ ಇದಕ್ಕೆ ಕೈ ಜೋಡಿಸಿ ಮಾಡಬೇಕನ್ನೋ ಉದ್ದೇಶದಿಂದ ಪಕ್ಷಾತೀತವಾಗಿ ಎಲ್ಲರೂ ಸೇರ್ಕೊಂಡಿರ್ತಕ್ಕಂಥ ಇದೊಂದು ಕಾರ್ಯಕ್ರಮ. ತಾವು ಅದಕ್ಕೆ ಕನಕಪುರ ತಾಲೂಕಿನಲ್ಲಿ ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ತಾವು ಕೂಡ ಇಲ್ಲಿ, ನಾನು ಪತ್ರಕರ್ತರಾಗಿರ್ಬೋದು, ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತೊಂದು ಅನ್ನೋದ ಬದಿಗೊತ್ತಿ ಇದು ನಮ್ಮದೇ ಕಾರ್ಯಕ್ರಮ ಅನ್ನೋ ಒಂದು ರೀತಿಯಲ್ಲಿ ತಾವು ಕೂಡ ಈ ತಾಲೂಕಿನ ಎಲ್ಲ ಏನು ಸಾರ್ವಜನಿಕರಿಗೆ ಹಿಂದೂ ಅಂತ ಒಂದು ಕಮಿಟ್ಮೆಂಟ್ ಇರ್ತಕ್ಕಂಥ ಜನರು ಮನೆಯಿಂದ ಹೊರಗಡೆ ಬಂದು ಏನು ಬೇರೆಯವರು ಮಾತಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ತಪ್ಪೋ ಸಣ್ಣದೋ ಪ್ರಚಾರ ಇರ್ತದೋ ಇಲ್ವೋ, ಆದರೂ ಕೂಡ ನಾನೊಬ್ಬ ಹಿಂದುವಾಗಿ ಈ ಒಂದು ಕಾರ್ಯಕ್ರಮನ ಭಾಗವಹಿಸುವಂಥ ವ್ಯವಸ್ಥೆ ರೀತಿಯಲ್ಲಿ ತಾವು ಕೂಡ ನಮಗೆ ಸಹಕಾರ ನೀಡಬೇಕು. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮದೇ ಒಂದು ಕಾರ್ಯಕ್ರಮನ ಅಂತ ಮನಸ್ಸಲ್ಲಿಟ್ಕೊಂಡು ಕನಕಪುರ ತಾಲೂಕಿನಾದ್ಯಂತ ಎಲ್ಲರಿಗೂ ಒಂದು ಪ್ರಚಾರವನ್ನು ಬರುವಂಥ ರೀತಿಯಲ್ಲಿ ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕಂತ ಹೇಳ್ತಾ, ಮತ್ತು ಹೆಚ್ಚಿನದಾಗಿ ಅಪಪ್ರಚಾರ ಮಾಡಿದ್ರು ಪ್ರಚಾರ ಸಿಗ್ತದೆ ಅಂತ ನಮ್ಮ ನಾಯಕರು ಹೇಳಿರ್ತಕ್ಕಂಥ ವಿಚಾರದಲ್ಲಿ ಅದು ಅಪಪ್ರಚಾರದ ರೀತಿ ಹೋಗಿ ಪ್ರಚಾರ ಸಿಗ್ತದೋ ಇನ್ನೊಂದಾಗ್ತದೋ, ಮೊದಲನೇದಾಗಿ ಈ ರಾಷ್ಟ್ರ ಹಿಂದೂ ರಾಷ್ಟ್ರ ಅನ್ನತಕ್ಕಂಥ ಭಾವನೆಯಲ್ಲಿ ನಾವೆಲ್ಲ ಹಿಂದೂಗಳು ಒಂದು ಭಾವನೆಯಲ್ಲಿ, ಮತ್ತು ಇದು ಒಂದು ಹಿಂದೂಗಳ ಸಮಾಜದ ಉತ್ಸವ ಅನ್ನೋ ಒಂದು ಭಾವನೆಯಲ್ಲಿ ತಾವು ಕೂಡ ಇದಕ್ಕೆ ಭಾಗಿಯಾಗಿ ನಮ್ಮ ಕನಕಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ತಿಳಿಸಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳಿ ತಮಗೆಲ್ಲರಿಗೂ
ವಂದಿಸುತ್ತಾ ಹಾಗೂ ನಮ್ಮ ಸಮಿತಿಯ ಎಲ್ಲ ಸದಸ್ಯರಿಗೂ ಮತ್ತು ಸ್ವಾಗತ ಸಮಿತಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್.